ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫ್ಲೋರ್ ಅನ್ನಡ. ನಾನು ನಿಮ್ ಕಿರಣ್ ಮಾತಾಡ್ತಾ ಇರೋದು. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ಆಕ್ಚುಲಿ ಹೇಳ್ಬೇಕಂತಂದ್ರೆ ಸೊ ಎಲ್ಲಾ ನ್ಯೂ ಹಾಬಿಸ್ಟ್ ಆಗಿರ್ಬೋದು, ಫ್ಲೋರಾನ್ ಹಾಬಿಸ್ಟ್ಗೆ ಬರುವಂತ ಮೇಜರ್ ಡೌಟ್ ಏನಪ್ಪಾ ಅಂತಂದ್ರೆ ಫ್ಲೋರಾನ್ ಫಿಶ್ ಫುಡ್. ಸೊ ಫುಡ್ ಯಾವ್ದನ್ನ ನಾವು ಯೂಸ್ ಮಾಡಬೇಕು, ಯಾವ ಫುಡ್ ಯೂಸ್ ಮಾಡಿದ್ರೆ ನಮಗೆ ಒಳ್ಳೇದು, ಒಳ್ಳೆ ಹೆಲ್ತ್ ಇರುತ್ತೆ ಫಿಶ್ಗೆ, ಅಂಡ್ ಕಲರೇಷನ್ ಆಗಿರ್ಬೋದು, ಹೆಡ್ಗೆ ಆಗಿರ್ಬೋದು, ಇದೆಲ್ಲ ಡೆವಲಪ್ಮೆಂಟ್ಗೆ ಯಾವ ರೀತಿಯಾದಂಥ ಫುಡ್ ಯೂಸ್ ಮಾಡಿದ್ರೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದೇ ನಿಮಗೆ ಮೇಜರ್ ಡೌಟ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಅದನ್ನೆಲ್ಲ ಕ್ಲಾರಿಫೈ ಮಾಡ್ತಾ ಹೋಗೋಣ ಒನ್ ಬೈ ಒನ್. ಬನ್ನಿ. ಸೊ ಫಸ್ಟ್ ಆಫ್ ಆಲ್, ನಮಗೆ ಈಗ ಸ್ಮಾಲ್ ಫಿಶ್ ನ ನಾವು ಗ್ರೂಮ್ ಮಾಡ್ತಾ ಇದೀವಿ ಅಂತಂದ್ರೆ 1 ಇಂಚ್ ಆರ್ 2 ಇಂಚ್ ಫಿಶಸ್, ಸ್ಮಾಲ್ ಫಿಶಸ್ ನ ಗ್ರೂಮ್ ಮಾಡ್ತಾ ಇದೀವಿ ಅಂತಂದ್ರೆ ಆ ಫಿಶ್ಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಪ್ರೋಟೀನ್ ಕಂಟೆಂಟ್ ರಿಕ್ವೈರ್ಮೆಂಟ್ ಆಗೇ ಆಗುತ್ತೆ. ಸೊ ಆದಷ್ಟು ಸ್ವಲ್ಪ ಹೈ ಪ್ರೋಟೀನ್ ಇರುವಂತ ಫುಡ್ ನ ಯೂಸ್ ಮಾಡಿ. ಸೊ ನಿಮ್ಮ ಫಿಶ್ಗೆ ಕಲರೇಷನ್ ಆಗಿರ್ಬೋದು, ಹೆಡ್ಗಾಗಿರ್ಬೋದು, ಎಲ್ಲದಕ್ಕೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಹಂಪಿ ಹೆಡ್ ತುಂಬಾ ನೇಮ್ಡ್ ಆಗಿರುವಂತ ಪ್ರಾಡಕ್ಟ್. ಸೊ ಇದರಲ್ಲಿ ಕೂಡ ಫೇಕ್ ಪ್ರಾಡಕ್ಟ್ಸ್ ತುಂಬಾ ಬಂದಿದೆ ಮಾರ್ಕೆಟ್ ಅಲ್ಲಿ. ಸೊ ಅದನ್ನ ನೋಡ್ಕೊಂಡು ನೀವು ಪರ್ಚೇಸ್ ಮಾಡಿ, ಫೇಕ್ ಅಂಡ್ ಒರಿಜಿನಲ್. ಸೊ ಇದೆರಡೂ ಕೂಡ ಸ್ಕ್ರೀನ್ ಮೇಲೆ ನಾನು ಹಾಕ್ತಾ ಇದೀನಿ ಗೊತ್ತಾ. ಸೊ ಇದನ್ನು ಚೆಕ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡಿ. ಡೌಟ್ ಬಂತು ಅಂದ್ರೆ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಸೊ ಹಂಪಿ ಹೆಡ್ ಅಲ್ಲಿ ನಿಮಗೆ ಪ್ರೋಟೀನ್ ಕಂಟೆಂಟ್ ಬಂದ್ಬಿಟ್ಟು 43% ಇದೆ, ನೋಡ್ಬೋದು. ಸೊ 43% ಮೋರ್ ದನ್ ಸಫಿಷಿಯಂಟ್ ಫಾರ್ ಎ ಸ್ಮಾಲ್ ಫಿಶ್ ಫಾರ್ ಡೆವಲಪ್ಮೆಂಟ್. ಅದಕ್ಕೆ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಒಳ್ಳೆ ಪ್ರೋಟೀನ್ ಕಂಟೆಂಟ್ ಇದೆ. ಸೊ ಇದನ್ನ ಜೊತೆಗೆ ನೀವು ಫ್ರೋಸನ್ ಬ್ಲೆಡ್ ವಾರ್ಮ್ಸ್ ಅಥವಾ ನಾರ್ಮಲ್ ಲೈವ್ ಬ್ಲೆಡ್ ವಾರ್ಮ್ಸ್ ನ ಫೀಡ್ ಮಾಡೋದ್ರಿಂದ ನಿಮ್ಮ ಫಿಶ್ಗೆ ಒಳ್ಳೆ ಕಲರೇಷನ್ ಆಗಿರ್ಬೋದು, ಮತ್ತೆ ಹೆಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಎಲ್ಲದಕ್ಕೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅಂಡ್ ನಾವು ಫುಡ್ ಮೇಲೆ ಅಷ್ಟೊಂದು ಡಿಪೆಂಡೆಂಟ್ ಆಗೋದು ತುಂಬಾ ಉತ್ತಮ ಅಲ್ಲ ಅಂತ ಅನ್ಕೊಂತೀನಿ. ಒಂದೊಳ್ಳೆ ನ್ಯೂಟ್ರಿಷನ್ ಇರುವಂತ ಫುಡ್, ಪ್ರಾಪರ್ ಡಯಟ್ ಚಾರ್ಟ್ ಮೇಂಟೈನ್ ಆಗಿರುವಂತ ಫುಡ್ ನ ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಫಿಶ್ ತುಂಬಾ ಹೆಲ್ತಿ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ 20 to 30% ಅಷ್ಟೇ ಮಾತ್ರನೇ ನಾವು ಫುಡ್ ಮೇಲೆ ಡಿಪೆಂಡೆಂಟ್ ಆಗಬೇಕಾಗುತ್ತೆ. ಬಿಕಾಸ್ ಯಾಕಂದ್ರೆ ರಿಮೈನಿಂಗ್ ಎಲ್ಲ ನಮ್ಮ ಫಿಶ್ ಜೆನೆಟಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಜೆನೆಟಿಕ್ ಮೇಲೆ ಏನಿದೆಯೋ, ಅದ್ರ ತಂದೆ ತಾಯಿ ಪೇರೆಂಟ್ಸ್ ಮೇಲೆ ಏನಿದೆಯೋ, ಸೊ ಅದ್ರ ಬೇಸ್ಡ್ ಅಲ್ಲೇ ನಿಮ್ಮ ಫಿಶ್ ಡೆವಲಪ್ಮೆಂಟ್ ಆಗಲಿ, ಕಲರ್ಗಾಗಲಿ, ಹೆಡ್ಗಾಗಲಿ ಇಂಪ್ರೂವ್ಮೆಂಟ್ಸ್ ಬರೋದು. ಸೊ ಕಲರ್ಗೆ ಮತ್ತೆ ಹೆಡ್ಗೆ ನಾವು ಫುಡ್ ಮೇಲೆ ಡಿಪೆಂಡ್ ಆಗೋದು ತುಂಬಾ ಅಷ್ಟೊಂದು ಒಳ್ಳೇದಲ್ಲ. ಸೊ ಓಕೆನಾ. ಸೊ ಡಿಪೆಂಡ್ ಆಗಬೇಕು. ಸೊ ಅದೇ ಏನಿದೆಯೋ ಕಲರೇಷನ್ ಅಥವಾ ಹೆಡ್ ಹಂಗೆ ಸಸ್ಟೈನ್ ಆಗ್ಲಿಕ್ಕೆ ನಾವು ಯೂಸ್ ಮಾಡ್ಬೋದು ಅಷ್ಟೇ. ಅಪಾರ್ಟ್ ಫ್ರಮ್ ದಟ್ ನಾವು ಹೆಡ್ ಅಂಡ್ ಕಲರ್ ನಾವು ಫುಡ್ ಇಂದನೇ ಬಳಸ್ತೀವಿ ಅನ್ನೋದು ರಾಂಗ್. ಓಕೆನಾ, ರಾಂಗ್ ಅಸಂಪ್ಷನ್. ಸೊ ಆದಷ್ಟು ನೀವು ಫುಡ್ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡ್ಕೊಳ್ಳಿ. ಸೊ ಮಾರ್ಕೆಟ್ ಅಲ್ಲಿ ತುಂಬಾ ಹಲವಾರು ವೆರೈಟೀಸ್ ಆಫ್ ಫುಡ್ ಬಂದಿದೆ ಈಗ ಫ್ಲೋರಾನ್ಗೋಸ್ಕರ. ಸೊ ಅದರಲ್ಲಿ ಯಾವ್ದು ಜೆನ್ಯೂನ್ ಪ್ರಾಡಕ್ಟ್ ಇದೆ, ಯಾವ್ದು ಒರಿಜಿನಲ್ ಪ್ರಾಡಕ್ಟ್ ಇದೆ ಅದನ್ನ ಯೂಸ್ ಮಾಡಿ. ಸೊ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಅದ್ರ ಒಳಗಡೆ ಇವಾಗ ಪ್ರೈಸ್ ಬಂದ್ಬಿಟ್ಟು ತುಂಬಾ ಹೈ ಇರೋದ್ರಿಂದ ಸೊ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಮಿಸ್ಯೂಸ್ ಮಾಡ್ಕೊಂಡು ಜನ ಅದನ್ನ ಡೂಪ್ಲಿಕೇಟ್ ಪ್ರಾಡಕ್ಟ್ ರೆಡಿ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ನಮ್ಮ ಪರ್ಸನಲ್ ಸಜೆಷನ್ ಬಂದ್ಬಿಟ್ಟು ಹಂಪಿ ಹೆಡ್ ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಸ್ಮಾಲ್ ಸೈಜ್ ಇಂದ ಗ್ರೂಮ್ ಮಾಡ್ಲಿಕ್ಕೆ ಯೂಸ್ ಮಾಡಿ. ಅಂಡ್ ಯಾವಾಗ ಫಿಶ್ ಗ್ರೋತ್ ಆಗುತ್ತೆ, ಸೆಮಿ ಅಡಲ್ಟ್ ಅಥವಾ ಅಡಲ್ಟ್ ಸೈಜ್ ಗ್ರೋತ್ ಆಗುತ್ತೆ, ಅವಾಗ ಒಕಿಕೋ ಪ್ರಾಡಕ್ಟ್ ಹೋಗಿ. ಒಕಿಕೋ ಬಂದ್ಬಿಟ್ಟು ಥೈಲ್ಯಾಂಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಇದು. ಸೊ ಥೈಲ್ಯಾಂಡ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋದ್ರಿಂದ ನಿಮಗೆ ಒಳ್ಳೆ ಪ್ರಾಪರ್ ನ್ಯೂಟ್ರಿಷನ್ ಬ್ಯಾಲೆನ್ಸ್ಡ್ ಆಗಿ ಅವರು ಈ ಪ್ರಾಡಕ್ಟ್ ನ ಡಿಸೈನ್ ಮಾಡಿದ್ದಾರೆ. ಸೊ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಿಮ್ಮ ಫ್ಲೋರಾನ್ ಫಿಶ್ ನ ಹೆಲ್ತಿ ಆಗಿರೋದಕ್ಕೆ. ಅಂಡ್ ಹೆಡ್ ಕಲರೇಷನ್ ಸಸ್ಟೈನ್ ಪ್ರಾಪರ್ ಆಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್, ಪಿಲೆಟ್ಸ್ ಎಷ್ಟು ಕೌಂಟಲ್ಲಿ ಹಾಕ್ಬೇಕಪ್ಪ ಅಂತ ನಿಮ್ಗೆ ಒಂದು ಡೌಟ್ ಇರುತ್ತೆ. ಸೊ ಎಷ್ಟು ಕೌಂಟಲ್ಲಿ ಹಾಕ್ಬೇಕು ಅಂತಂದ್ರೆ, ನಿಮ್ಮ ಫ್ಲೋರಾನ್ ಫಿಶ್ ಫಾರ್ ಎಕ್ಸಾಂಪಲ್ 3.5 to 4 ಇಂಚ್ ಇದೆ ಅಂತಂದ್ರೆ ಮಾರ್ನಿಂಗ್ 4 ಪಿಲೆಟ್ಸ್, ಈವ್ನಿಂಗ್ 4 ಪಿಲೆಟ್ಸ್ ಹಾಕೋದ್ರಿಂದ ನಿಮ್ಮ ಫಿಶ್ ತುಂಬಾ ಹೆಲ್ತಿ ಆಗಿರುತ್ತೆ. ತುಂಬಾ ಓವರ್ ಫೀಡಿಂಗ್ ಮಾಡಕ್ ಹೋಗ್ಬೇಡಿ. ಸೊ ಓವರ್ ಫೀಡಿಂಗ್ ಮಾಡೋದ್ರಿಂದ ನಿಮ್ಮ ಫಿಶ್ಗೆ ಡಿಸೀಸಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೆಡ್ಡಿನ ಹೋಲ್ ಆಗಿರ್ಬೋದು, ಪ್ರೋಟೀನ್ ಜಾಸ್ತಿ ಆಗಿ. ಅಂಡ್ ಅಪಾರ್ಟ್ ಫ್ರಮ್ ದಟ್, ಬ್ಲಾಟೆಡ್ ಸ್ಟಮಕ್. ಫ್ಲೋರಾನ್ ಫಿಶ್ಗೆ ಓವರ್ ಫೀಡ್ ಮಾಡೋದ್ರಿಂದ ನಿಮಗೆ ಡೈಜೆಷನ್ ಆಗಲ್ಲ ಪ್ರಾಪರ್ ಆಗಿ. ಓಕೆನಾ. ಸೊ ಅದೊಂದು ನೋಟ್ ಮಾಡ್ಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ಓವರ್ ಫೀಡಿಂಗ್ ಮಾಡಕ್ ಹೋಗ್ಬೇಡಿ. ಯಾವ್ದಾದ್ರೂ ಪಾಸಿಬಲ್ ಆದ್ರೆ ವೀಕ್ಲಿ ಒನ್ಸ್ ಅದಕ್ಕೆ ಉಪವಾಸ ಇಡಿ. ಸೊ ಅದರಿಂದ ನಿಮ್ ಫಿಶ್ ಇನ್ನೂ ಹೆಲ್ತಿ ಆಗುತ್ತೆ, ಇನ್ನೂ ಆಕ್ಟಿವ್ ಆಗುತ್ತೆ. ಓಕೆನಾ. ಸೊ ಅಪಾರ್ಟ್ ಫ್ರಮ್ ದಟ್, ಬೇರೆ ಇದು ಬಿಟ್ಟು ಬೇರೆ ಯಾವ್ದಪ್ಪ ಫುಡ್ ಕೊಡ್ಬೋದು ಅಂತಂದ್ರೆ ಬ್ಲೆಡ್ ವಾರ್ಮ್ಸ್. ಸೊ ಟ್ರೀಟ್ ತರ ನೀವು ಫ್ರೋಸನ್ ಬ್ಲೆಡ್ ವಾರ್ಮ್ಸ್ ಅಥವಾ ಲೈವ್ ಬ್ಲೆಡ್ ವಾರ್ಮ್ಸ್ ನ ಕೊಡ್ಬೋದು. ಸೊ ನಿಮ್ ಫಿಶ್ ಹೆಲ್ತಿ ಆಗಿರುತ್ತೆ. ಅದನ್ನೇ ತುಂಬಾ ರೂಢಿ ಮಾಡಕ್ ಹೋಗ್ಬೇಡಿ. ಸೊ ಫಿಶ್ ಅದಕ್ಕೆ ಅಡಿಕ್ಟ್ ಆಗ್ಬಿಡುತ್ತೆ, ಫುಡ್ ನ ಪಿಲೆಟ್ಸ್ ನ ತಿನ್ನೋದಕ್ಕೆ ಸ್ಟಾಪ್ ಮಾಡ್ಬಿಡುತ್ತೆ. ಸೊ ನಮ್ಮ ಪಿಲೆಟ್ಸ್ ಅಲ್ಲಿ ಅಂಟಿಸಾಕ್ಸ್ಟಿನ್ ಮತ್ತೆ ಸ್ಪಿರುಲಿನಾ ಕಂಟೆಂಟ್ ಇರೋದ್ರಿಂದ, ಸ್ಪಿರುಲಿನಾ ಜಾಸ್ತಿ ಕಂಟೆಂಟ್ ಇರುತ್ತೆ. ಸೊ ನಿಮ್ ಫಿಶ್ ನ ಹೆಲ್ತಿ ಆಗಿರ್ಲಿಕ್ಕೆ ಅದೇ ಹೆಲ್ಪ್ಫುಲ್ ಆಗಿರೋದು. ಅಂಡ್ ಫುಡ್ ಅಲ್ಲಿ ಸ್ಟ್ರಿಮ್ಸ್ ಯೂಸ್ ಮಾಡಿರ್ತಾರೆ. ಸೊ ಯಾವುದೇ ಕಾರಣಕ್ಕೂ ದಯವಿಟ್ಟು ನ್ಯಾಚುರಲ್ ಆಗಿ ಸಿಗುವಂತ ಸ್ಟ್ರಿಮ್ಸ್, ಲೈವ್ ಸ್ಟ್ರಿಮ್ಸ್ ಇರ್ಬೋದು. ಅಂಡ್ ಅಪಾರ್ಟ್ ಫ್ರಮ್ ಲೈವ್ ಫಿಶಸ್ ಕೊಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಲಿವರ್ಗಳು ಕೊಡ್ತಾರೆ. ಸ್ವಲ್ಪ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಇಮಿಡಿಯೇಟ್ ಸ್ವಲ್ಪ ದಿನದಲ್ಲಿ ಫಿಶ್ ವೀಕ್ ಆಗುತ್ತೆ, ಡೈಜೆಷನ್ ಆಗ್ದಿರೋ ಫಿಶ್ ಡೆತ್ ಆಗ್ಬಿಡುತ್ತೆ. ಓಕೆನಾ. ಸೊ ಯಾವುದೇ ಕಾರಣಕ್ಕೂ ಓವರ್ ಫೀಡಿಂಗ್ ಮಾಡಕ್ ಹೋಗ್ಬೇಡಿ ನಿಮ್ಮ ಫಿಶ್ಗೆ. ಸೊ ಬ್ಯಾಲೆನ್ಸ್ಡ್ ಆಗಿರ್ಲಿ. ಅಂಡ್ ಪಿಲೆಟ್ಸು ಅಷ್ಟೇ ಹಾಕ್ಬೇಕಾದ್ರೆ
ಒಂದು ಪಿಲೆಟ್ ಇಲ್ಲಿ ಡ್ರಾಪ್ ಮಾಡಿ ಈ ಕಾರ್ನರ್ ಅಲ್ಲಿ, ಇನ್ನೊಂದು ಪಿಲೆಟ್ ಫಿಂಗರ್ನ ಫಾಲೋ ಮಾಡ್ಕೊಂಡು ತಗೊಂಡೋಗಿ ಈ ಕಾರ್ನರ್ ಅಲ್ಲಿ ಡ್ರಾಪ್ ಮಾಡಿ. ಸೊ ಅವಾಗ ನಿಮ್ ಫಿಶ್ಗೆ ಇಂಟ್ರಾಕ್ಷನ್ ಕೂಡ ಇರುತ್ತೆ ಅಂಡ್ ಅದೇ ರೀತಿಯಾಗಿ ಫಿಶ್ ನಿಮ್ಗೆ ಫಿಂಗರ್ ಕೂಡ ಫಾಲೋ ಮಾಡುತ್ತೆ. ಓಕೆನಾ, ಫಿಶ್ಗೂ ಸ್ವಲ್ಪ ಟೈಮ್ ಕೊಡಿ. ಸೊ ಅದ್ರ ಮುಂದೆ ಟೈಮ್ ಸ್ಪೆಂಡ್ ಮಾಡಿ, ನಿಮ್ ಫಿಶ್ ಕೂಡ ಅದಕ್ಕೆ ಇಂಟ್ರಾಕ್ಷನ್ ಬೇಕಾಗುತ್ತೆ. ಓಕೆನಾ, ಸೊ ಫ್ಲೋರಾನ್ ಫಿಶ್ ಬಂದ್ಬಿಟ್ಟು ನಿಮ್ಗೆ ಟೆರಿಟರಿಯಲ್ ಫಿಶ್ ಆಗಿರೋದ್ರಿಂದ ಅದು ಟೆರಿಟರಿ ಒಳಗಡೆ ಬೇರೆ ಯಾವುದೋ ಫಿಶ್ ಬಿಡ್ಲಿಕ್ಕೆ ಆಗಲ್ಲ. ಸೊ ನಿಮ್ ಜೊತೆನೆ ಅದ್ರ ಬಾಂಡಿಂಗ್ ಗ್ರೋ ಮಾಡುತ್ತೆ. ಸೊ ಅದರಿಂದ ನಿಮ್ಮ ಬಾಂಡಿಂಗ್ ನ ಅದ್ರ ಜೊತೆ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಸೊ ಇದು ಬಿಟ್ಟು ನಿಮ್ಗೆ ಬೇರೆ ಏನಾದ್ರು ಡೌಟ್ಸ್ ಇದೆ ಅಂತಂದ್ರೆ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ನಂಬರ್ಗೆ. ಬೇರೆ ಇದು ಬಿಟ್ಟು ಬೇರೆ ಇನ್ನೂ ಯಾವ್ದಾದ್ರು ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಬಿಟ್ಟು ಬೇರೆ ಏನಾದ್ರು ಡೌಟ್ಸ್ ಇದ್ರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಸೊ ಮಚ್.